ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ ಬಾ, ಎಲ್ರಿಗೂ ತಾಂಬೂಲ ಕೊಡು. ಅಮ್ಮ ನಾನಾ? ಹ್ಞೂ ನೀನೇ, ಬಾ ಬೇಗ. ತಪ್ಪು ತಿಳ್ಕೊಬೇಡಮ್ಮ, ನಿನ್ನ ಕೈಯಿಂದ ನನ್ನ ಮಗಳಿಗೆ ತಾಂಬೂಲ ಕೊಡೋದು ಬೇಡ. ಮದುವೆ ಆಗಿ 1 ವರ್ಷಕ್ಕೆ ಅವಳಿಗೆ ದೇವರು ಮಕ್ಕಳ ಬಗ್ಗೆ ಕೊಟ್ಟಿದ್ದಾನೆ. ನಿನ್ಗೆ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ. ನಿನ್ನ ಕೈಯಿಂದ ತಾಂಬೂಲ ಕೊಟ್ಟರೆ ಅಶುಭ ಅಂತ ನಮ್ಮ ನಂಬಿಕೆ. ಏನು ಹೇಳ್ತಿದ್ದೀರಾ ನೀವು? ನನ್ನ ಅಕ್ಕಂಗೆ ಮಕ್ಕಳಾಗಲ್ಲ ಅಂತನಾ? ಹೌದು, ಮಕ್ಕಳಾಗಲ್ಲ. ಹಾಗಂತ ಅವ್ರು ಯಾರಿಗೂ ಕುಂಕುಮನೇ ಕೊಡಬಾರ್ದಾ? ದೀಪಿಕಾ, ಮನೆಗೆ ಬಂದವ್ರ ಹತ್ರ ಹಾಗೆಲ್ಲ ಮಾತಾಡಬಾರ್ದಮ್ಮ. ಪರವಾಗಿಲ್ಲ ಬಿಡಿ ಶಾರ್ವರಿ ಅವರೇ, ಈಗಿನ ಕಾಲದ ಮಕ್ಕಳಿಗೆ ನಮ್ಮ ನಂಬಿಕೆಗಳೆಲ್ಲ ಅರ್ಥ ಆಗಲ್ಲ. ಅಂದಾಗೆ ಎಲ್ಲರೂ ನಮ್ಮ ಮನೆಗೆ ಕುಂಕುಮಕ್ಕೆ ಬನ್ನಿ. ತುಳಸಿ ಅವರೇ, ಶಾರ್ವರಿ ಅವರೇ, ದೀಪಿಕಾ, ಎಲ್ಲರೂ ನಮ್ಮ ಮನೆ ಕುಂಕುಮಕ್ಕೆ ಬನ್ನಿ. ಇದೇನಿದು? ಈಗಲೂ ನೀವು ಪೂರ್ಣಿ ಅಕ್ಕನ ಕರಿತಾನೆ ಇಲ್ಲ. ಪೂರ್ಣಿ ಅಕ್ಕನ ಒಬ್ಬಳನ್ನೇ ಬಿಟ್ಟು ನಾವೆಲ್ಲರೂ ಕುಂಕುಮಕ್ಕೆ ಹೇಗೆ ಬರೋಕ್ಕಾಗತ್ತೆ? ಬೇಡಮ್ಮ, ಗರ್ಭಿಣಿ ಇರೋ ಮನೆ, ನೀವಷ್ಟೇ ಬಂದರೆ ಸಾಕು. ಹಲೋ. ಏನಮ್ಮ, ಸಾಲ ಇಸ್ಕೋಬೇಕಾದ್ರೆ 10 ಸಲ ಕಾಲ್ ಮಾಡ್ತೀಯಾ? ಸಾಲ ವಸೂಲು ಮಾಡೋಣ ಅಂತ ಫೋನ್ ಮಾಡಿದ್ರೆ ಕಾಲೇ ರಿಸೀವ್ ಮಾಡಲ್ಲ ಅಂತೀಯಲ್ಲ. ನನ್ನ ನಂಬರಿಂದ ರಿಸೀವ್ ಮಾಡಿಲ್ಲ ಅಂದರೆ ಇನ್ನೊಬ್ಬರ ನಂಬರ್, ಅವ್ರ ನಂಬರಿಂದ ರಿಸೀವ್ ಮಾಡಲ್ಲ ಅಂದರೆ ಮತ್ತೊಬ್ಬರ ನಂಬರ್, ಹಿಂಗೆ 10 ನಂಬರ್ ಇಟ್ಕೊಳಕ್ಕಾಗತ್ತಾ ನಿನ್ನ ಹತ್ರ ಸಾಲ ವಸೂಲು ಮಾಡೋಕ್ಕೆ? ಇಲ್ಲ ಅಣ್ಣ, ಆದಷ್ಟು ಬೇಗ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀನಿ. ಏನಾ ಆದಷ್ಟು ಬೇಗನಾ? ಇದೇ ಮಾತನ್ನ 3 ತಿಂಗಳಿಂದ ಹೇಳ್ತಾ ಇದೀಯಾ ನೋಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನನಗೆ ಬರ್ಬೇಕಾಗಿರೋ ದುಡ್ಡು ಬರಲಿಲ್ಲ ಅಂತ ಅಂದ್ರೆ ನಾವು ನಿಮ್ಮ ಮನೆ ಮುಂದೆ ಇರ್ತೀವಿ. ಏನಣ್ಣ ಇದು? ಹಬ್ಬದ ದಿನ ಫೋನ್ ಮಾಡಿ ಮನೆ ಹತ್ರನೇ ಬರ್ತೀನಿ ಅಂತ ಹೆದರಿಸ್ತಿದ್ದೀರಲ್ಲ. ಹಬ್ಬ ನೀನೊಬ್ಳಿಗೇನ? ನಮ್ಗಿಲ್ವಾ? ಸಾಲ ಇಸ್ಕೊಂಡಳು ಅದ್ದೂರಿಯಾಗಿ ಹಬ್ಬ ಮಾಡ್ತಾ ಇದೀಯ. ಸಾಲ ಕೊಟ್ಟರು ಕಣ್ಣು ಬಾಯಿ ನೋಡ್ತಾ ಕೂತ್ಕೋಬೇಕಾ? ಅಣ್ಣ, ಸ್ವಲ್ಪ ಟೈಮ್ ಕೊಡಿ, ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ. ಟೈಮ್ ಕೊಡ್ಬೇಕು ನೋಡು. ಟೈಮ್ ಕೊಟ್ಟಿದ್ದು ಆಯ್ತು, ಅದು ಮುಗ್ದಿದ್ದು ಆಯ್ತು. ಇನ್ನೇನಿದ್ರು ನಾಳೆ ನಿಮ್ಮ ಮನೆ ಹತ್ರ ಬರೋದೆ, ದುಡ್ಡು ವಸ್ತು ಮಾಡೋದೆ. ಹಣನ ರೆಡಿ ಮಾಡ್ಕೋ. ಅಯ್ಯೋ ದೇವ್ರೆ, ಏನು ಮಾಡಲಿ ಈಗ? ಇದ್ದಕ್ಕಿದ್ದ ಹಾಗೆ ದುಡ್ಡು ಅಂದರೆ ಎಲ್ಲಿಂದ ತಂದ್ಕೊಡ್ಲಿ? ಆ ದೀಪಿಕನ ಹತ್ರ ಇಸ್ಕೊಂಡಿದ್ದು 5 ಲಕ್ಷನೂ ಈಗ ನನ್ನ ಹತ್ರ ಇಲ್ಲ. ಅದನ್ನು ಮಾವಂಗೆ ಕೊಟ್ಟು ದೊಡ್ಡ ತಪ್ಪು ಮಾಡಿದೆ. ಈಗ ಸಾಲ್ಗಾರು ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಏನು ಗತಿ? ಕಾಪಾಡು ಭಗವಂತ. ಅಕ್ಕ, ಅವರೆಲ್ಲ ಹಾಗೆ ಮಾತಾಡಿದ್ರು ಅಂತ ನೀನು ಬೇಜಾರಾಗಬೇಡ. ನಿನ್ನ ನೋವೇನು ಅಂತ ನಂಗೆ ಅರ್ಥ ಆಗುತ್ತೆ. ಮಕ್ಕಳಾಗಲಿಲ್ಲ ಅಂದ ಮಾತ್ರಕ್ಕೆ ಮನುಷ್ಯರಾಗೋ ಯೋಗ್ಯತೆನೂ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ನಿನ್ನ ಬಾಯಿಲಿ ದೇವ್ರ ಮೇಲೆ ನಂಬಿಕೆ ಇಡು. ಮಕ್ಕಳಾಗಲಿಲ್ಲ ಅಂದರೆ ಏನಂತೆ? ನೀನೇ ಈ ಮನೆಗೆ ಮಗು ಇದ್ದ ಹಾಗೆ. ನಾವೆಲ್ಲರೂ ನಿನ್ನ ಮಗು ಥರ ಪ್ರೀತಿ ಮಾಡ್ತೀವಿ.
ನೋಡಿದ್ಯಾ, ಅದು ಯಾವ ದೇವ್ರ ಶಾಪನೋ ಏನೋ ಗೊತ್ತಿಲ್ಲ, ನಿನಗಂತೂ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ. ನಿನಗೆ ಮಕ್ಕಳಾಗಲ್ಲ ಅನ್ನೋದು ನಮ್ಮ ಮನೆಯವ್ರಿಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತಾಗಿದೆ. ಎಲ್ಲ ನಿನ್ನ ಕರ್ಮ, ಅನುಭವಿಸು. ಏನಕ್ಕ ಇದು, ನಿನಗೆ ಸಮಾಧಾನ ಮಾಡಕ್ ಬಂದ್ರೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಪುಣ್ಯ ಏನಾಯ್ತು ನಿನಗೆ? ಸಮಾಧಾನ ಮಾಡ್ಕೊ. ಬೇಕಾಗಿಲ್ಲ, ನನಗೆ ಯಾರು ಸಮಾಧಾನ ಮಾಡೋದು ಬೇಕಾಗಿಲ್ಲ. ನೋಡಿದ್ಯಾ, ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ರು ನೀನು ನನ್ನ ದ್ವೇಷನೇ ಮಾಡ್ತಿದ್ಯಾ. ಯಾಕೆ? ನಾವೇನು ಮಾಡಿದ್ದೀವಿ ಅಕ್ಕ? ನಿನಗೆ ಮಕ್ಕಳಾಗಲ್ಲ ಅಂತ ನಮ್ಮನ್ನ ದ್ವೇಷ ಮಾಡೋದು ಯಾವ ನ್ಯಾಯ? ಇದಕ್ಕೆ ಅನ್ಸುತ್ತೆ ಯಾರು ನಿನ್ನನ್ನು ಯಾವ ಶುಭ ಕಾರ್ಯಕ್ಕೂ ಕರೆಯಲ್ಲ. ಹೀಗೆ ಆಡ್ತಿದ್ರೆ ನಮ್ಮ ಮಕ್ಕಳಾದ್ರೂ ಹೇಗಾಗುತ್ತೆ ಹೇಳು? ಸಾಕು, ಪದೇ ಪದೇ ಅದನ್ನೇ ಹೇಳ್ಬೇಡ ದೀಪಿಕಾ. ನನ್ನ ಮುಂದೆ ನಾಟಕ ಆಡ್ಬೇಡ. ನಾನೇನಂದೆ ಅಕ್ಕ? ನಾನು ನಿನಗೆ ಒಳ್ಳೇದೇ ಬಯಸ್ತಾ ಇದ್ದೀನಿ, ಆದರೆ ನೀನೇ ನನ್ನ ದೂರ ಮಾಡ್ತಿದ್ಯಾ. ನೀನು ಈ ಥರ ಆಡೋದಕ್ಕೇನೆ ಅದು ಯಾರು ಶಾಪ ತಟ್ಟಿದ್ಯೋ ಏನೋ, ನಿನಗಿನ್ನೂ ಮಕ್ಕಳಾಗ್ತಿಲ್ಲ. ಸ್ಟಾಪ್ ಇಟ್ ದೀಪಿಕಾ. ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಏನು ಹೇಳ್ತಿದ್ಯಾ ಅಕ್ಕ? ಪ್ಲೀಸ್, ನೀನು ಇಷ್ಟೊಂದು ಕೆಟ್ಟೋಳು ಆಗಬೇಡ. ಹಬ್ಬದ ದಿನ ಇಷ್ಟೊಂದು ಕೆಟ್ಟದಾಗ ನಡ್ಕೊಂಡ್ರೆ ಮಕ್ಕಳು ಭಾಗ್ಯ ಆದರೂ ಹೇಗೆ ಸಿಗುತ್ತೆ ಹೇಳು? ಸ್ಟಾಪ್ ಇಟ್ ದೀಪಿಕಾ. ನಾಲ್ಗೆ ಮೇಲೆ ಹಿಡ್ತಾ ಇರಲಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ಯಾಕೆ ಮಾತಾಡಬಾರ್ದು? ತಪ್ಪು ಯಾರ್ದು ಅಂತ ಕಣ್ಣೆದುರುಗಡೆನೆ ಕಾಣಿಸ್ತಾ ಇದೆ. ಅಂಥದ್ರಲ್ಲಿ ನನ್ನ ಹೆಂಡತಿಗೆ ಮಾತಾಡಬೇಡ ಅಂತ್ಯ? ಏನೇ ಹೇಳೋ ಹಾಗಿದ್ರು ನಿನ್ನ ಹೆಂಡತಿಗೆ ಹೇಳೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.